ಹಲೋ ಹಾಯ್. ಸೊ ಇವತ್ತಿನ ವಿಡಿಯೋ ಬಂದು ಗೆಟ್ ರೆಡಿ ವಿತ್ ಮೀ. ಸೊ ಗಣೇಶ ಚತುರ್ಥಿ ನಾನು ಬಂದು ನಮ್ಮ ಮಮ್ಮಿಯವ್ರ ಮನೆಗೆ ಹೋಗ್ತಿದ್ದೀನಿ. ಸೊ ಹೇಗೆ ರೆಡಿ ಆಗೋದು ಗಣೇಶ ಚತುರ್ಥಿಗೆ ಅನ್ನೋದನ್ನು ನಾನು ತೋರಿಸ್ತೀನಿ. ಪ್ಲಮ್ ಅವರ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಸೊ ನಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಮಾಯ್ಶ್ಚರೈಸರ್ ನಾವು ತೊಗೋಬೇಕು. ನಾವು ಒನ್ ಡಾಟ್ ಇಟ್ಟರೆ ಅದು ನಮ್ಮ ಫೇಸ್ನ ಮಾಯ್ಶ್ಚರೈಸರ್ ಮಾಡಲ್ಲ. ಸೊ ಫೇಸ್ಗೆಲ್ಲ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸ್ ಗ್ಲೋ ಕೊಡುತ್ತೆ. ಸೊ ನೆಕ್ಸ್ಟ್ ಬಂದು ನಾನು ಸನ್ಸ್ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಯಾವ ಸನ್ಸ್ಕ್ರೀಮ್ ಬೇಕೋ ಅದನ್ನು ಯೂಸ್ ಮಾಡ್ಬೋದು. ಬಟ್ ನಮ್ಮ ಫೇಸ್ಗೆ ಸನ್ಸ್ಕ್ರೀಮ್ ತುಂಬ ಇಂಪಾರ್ಟೆಂಟ್. ಇದು ಡೇ ಮೇಕಪ್ ಆಗಿರೋದ್ರಿಂದ ನಮಗೆ ಸನ್ಸ್ಕ್ರೀಮ್ ಹಾಕಲೇಬೇಕು. ಸೊ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಸನ್ಸ್ಕ್ರೀಮ್ ಯೂಸ್ ಮಾಡಿ. ಸೊ ನಾವು ನೆಕ್ಗೆ ಮತ್ತು ಕಿವಿಗೂ ಕೂಡ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ನಾನು ಲ್ಯಾಕ್ಮಿ ಅವರ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ ಪ್ರೈಮರಿಂದ ಏನು ಯೂಸಸ್ ಅಂದ್ಬಿಟ್ಟು. ನಮ್ಮ ಪಿಂಪಲ್ಸ್ನ ಬ್ಲರ್ ಮಾಡುತ್ತೆ, ಸ್ಮಾಲ್ ಸೈಜ್ ಇರೋ ಪಿಂಪಲ್ಸ್ನ, ಆ್ಯಂಡ್ ನಮ್ಮ ಓಪನ್ ಪೋರ್ಸ್ನ ಕೂಡ ಬ್ಲರ್ ಮಾಡುತ್ತೆ. ಸೊ ಈಗ ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಹೇರ್ ಸ್ಟೈಲ್ ಕೂಡ ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಇದು ಮಾಡ್ಕೊತೀನಿ. ಫ್ರಂಟಲ್ಲೆಲ್ಲ ಸ್ವಲ್ಪ ಸರಿ ಮಾಡಬೇಕು. ಫಸ್ಟ್ ಮೇಕಪ್ ಮಾಡಿದ್ಮೇಲೆ ಆಮೇಲೆ ಫ್ರಂಟನ್ನು ಸ್ವಲ್ಪ ಸರಿ ಮಾಡ್ಕೊತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ನಾನೀಗ ನನ್ನ ಸ್ಕಿನ್ ಶೇಡ್ ಫೌಂಡೇಶನ್ನೇ ನಾನು ತೊಗೊಂಡಿದ್ದೀನಿ, ಮಾಮಾ ಅರ್ತ್ ಅವ್ರದ್ದು. ತುಂಬ ಅಂದರೆ ತುಂಬ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ನಾವು ಬ್ಲೆಂಡರ್ನ ವೆಟ್ ಮಾಡ್ಕೋಬೇಕು. ಆ್ಯಂಡ್ ಫೌಂಡೇಶನ್ನ ನಾವು ನಮ್ಮ ಫೇಸ್ ಫುಲ್ ಮತ್ತು ನಮ್ಮ ನೆಕ್ ಪಾರ್ಟ್ ಏನಿದೆ ಎಲ್ಲದಕ್ಕೂ ಡ್ಯಾಬೇ ಮಾಡಬೇಕು. ಆಗಲೇ ಫೌಂಡೇಶನ್ ಚೆನ್ನಾಗಿ ಕಾಣಿಸೋದು. ನೆಕ್ಸ್ಟ್ ನಾನು ಮೆಬ್ಲಿನ್ ಅವರ ಕಾಂಪ್ಯಾಕ್ಟಿಂದ ನನ್ನ ಫೇಸ್ನೆಲ್ಲ ಫುಲ್ ಸೆಟ್ ಮಾಡ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿದೆ ಅವರ ಕಾಂಪ್ಯಾಕ್ಟ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ನೆಕ್ಸ್ಟು ಐಬ್ರೋ ಬಂದು ನಾನು ಮೆಬ್ಲಿನ್ ಅವರ ಟ್ಯಾಟೂ ಐಬ್ರೋ ಅಂತ, ಅದ್ರ ನೇಮ್ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಮ್ಮ ಐಬ್ರೋನೇ ನಮ್ಮ ಫೇಸ್ಗೆ ಇಂಪಾರ್ಟೆಂಟ್. ಸೊ ನನ್ನ ಫೇವ್ರೆಟ್ ಐ ಶ್ಯಾಡೋ ಪ್ಯಾಲೆಟಿಂದ ನಾನು ಡಬಲ್ ಶೇಡ್ನ ನ್ಯೂಡ್ ಶೇಡ್ ತೊಗೊಂಡು ನನ್ನ ಐಸ್ಗೆ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಸೊ 2 ಶೇಡ್ನು ಮಿಕ್ಸ್ ಮಾಡಿ ನಾನು ನ್ಯೂಡ್ ಶೇಡ್ ಹಾಕ್ಕೊಳ್ತಿದ್ದೀನಿ. ಸೊ ನಾನು ಮೆಬ್ಲಿನ್ ಆ್ಯಂಡ್ ಡ್ಯಾಸ್ಲರಲ್ಲಿ ಇವತ್ತು ಡ್ಯಾಸ್ಲರ್ ಅವರ ಐಲೈನರ್ ಟ್ರೈ ಮಾಡ್ತಿದ್ದೀನಿ ಹೇಗಿದೆ ಅಂದ್ಬಿಟ್ಟು. ಆ್ಯಂಡ್ ಸಾರಿ, ನನಗೆ ಫುಲ್ ವಿಡಿಯೋ ಏನೂ ಮಾಡೋದಕ್ಕಾಗಿಲ್ಲ ಬಿಕಾಸ್ ನನ್ನ ಮಗ ತುಂಬ ಅಳ್ತಿದ್ದ. ನೆಕ್ಸ್ಟ್ ಟೈಮ್ ನಾನು ಆದಷ್ಟು ಫುಲ್ ವಿಡಿಯೋ ಮಾಡ್ತೀನಿ. ಸೊ ಇದು ನನ್ನ ಫೈನಲ್ ಲುಕ್. ನಾನು ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.